ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. 5 ವರ್ಷದ ಅವಧಿಗೆ ನಾಗಮಂಗಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಡೆದಿದ್ದು, ರಾಜಕೀಯ ಪ್ರೇರಿತ ಅಕ್ರಮವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದ ಜೆ.ವೈ. ಮಂಜುನಾಥ ತಂಡದ 11 ಜನ ಆಯ್ಕೆ ರದ್ದಾಗಿರುತ್ತದೆ. ಈ ಸಂಬಂಧ ರಾಜ್ಯ ಹೈಕೋರ್ಟ್ ಆದೇಶದಂತೆ ನೂತನ ಚುನಾವಣೆ ಪ್ರಕ್ರಿಯೆಯು ನಡೆಯಲಿದ್ದು, ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮ ಹಕ್ಕು ಚಲಾಯಿಸಬೇಕೆಂದು ನಾಗಮಂಗಲ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ.ಜೆ. ಕುಮಾರ್ ಅವರು ಆಗ್ರಹಿಸಿದರು. ಎರಡನೇ ದಿನ ನಡೀಲಿ, ಅದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ಒಂದು ಚುನಾವಣಾಧಿಕಾರಿಗೆ ಕಚೇರಿಯಲ್ಲಿ ಕೂತ್ಕೊಂಡು ಚಟುವಟಿಕೆ ಮಾಡಬೇಕಾಗಿರೋದು ಎಷ್ಟು ದಿನದಿಂದ ನಾನು ಅದನ್ನು ಕೇಳ್ತಾ ಇರೋದು. ನಿನ್ನೆ ಆದೇಶ ಕೊಟ್ಟರು, ನಿನ್ನೆಯಿಂದ ಪ್ರಾರಂಭ ಮಾಡಿದೀವಿ. ನಾಮಿನೇಷನ್ ಯಾವತ್ತು ಲಾಸ್ಟು? ನಾಳೆ ಲಾಸ್ಟ್ 14 ಆದೇಶ ಕೊಟ್ಟಾರೆ, ನಾಳೆಗೆ ಲಾಸ್ಟ್. ಸಂಜೆ 6 ಗಂಟೆಗೆ ಲಾಸ್ಟ್ ಆಗುತ್ತೆ. ಆಫೀಸ್ ಕಚೇರಿ ಓಪನ್ ಮಾಡಿ ನೋಟಿಸ್ ಫಲಕನ ಹಾಕಿ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಬೇಕಾಗಿತ್ತು. ನೀವು ಮುಗಿಸ್ದೆ ಇವತ್ತು ಆದೇಶ ಕೊಟ್ಟರೆ ಇವತ್ತು ಕೊಟ್ಟಿದ್ದೀನಿ, ನಾಳಿಗೆ ಲಾಸ್ಟು ಅಂತ ಹೇಳೋದು ಇದು ಚುನಾವಣಾಧಿಕಾರಿಗಳ ಕರ್ತವ್ಯ ಅಲ್ಲ. ಇದು ಹೇಳಿಕೆ ಸರಿ ಇಲ್ಲ. ಹಾಗಾಗಿ ಇದೆಲ್ಲ ಕಾನೂನು ಬಾಹಿರವಾಗಿ ನಡೀತಾ ಇರೋದ್ರಿಂದ ಇದು ಮುಂದೆ ಕಾನೂನು ಹೋರಾಟ ಮಾಡಬೇಕಾಗ್ತದೆ. ನೀವು ವಿರುದ್ಧ ನಾವು ದೂರು ಕೊಡಬೇಕಾಗ್ತದೆ. ಚುನಾವಣೆ ಅಂದರೆ 15 ದಿನ ಮುಂಚಿತವಾಗಿ ಕ್ಯಾಲೆಂಡರ್ ಈ ಇವೆಂಟ್ನ ಪ್ರಚಾರಗೊಳಿಸಬೇಕು, ನೋಟಿಸ್ ಫಲಕ ಹಾಕಬೇಕು, ಕಚೇರಿ ಓಪನ್ ಮಾಡಬೇಕು, ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಬೇಕು, ಪ್ರೆಸ್ ಮೀಟ್ ಮಾಡಬೇಕು, ಪಾಂಪ್ಲೆಟ್ಸ್ ಹಾಕಿ ಎಲ್ಲರ ಶಿಕ್ಷಕರ ಗಮನಕ್ಕೆ ತರಬೇಕು. ಯಾವುದನ್ನೂ ಮಾಡಬೇಕು, ಕಾನೂನನ್ನ ಗಾಳಿ ತೂರಿ. ಇವತ್ತು ಚುನಾವಣಾಧಿಕಾರಿ ನೇಮಕ ಅಂತೆ, ನಾಳೆ ಒಂದೇ ದಿನಕ್ಕೆ ನಾಮಿನೇಷನ್ ಅಂತಿಮ ದಿನ ಅಂತೆ, ಮಾರದಿನಕ್ಕೆ ಅವಿರೋಧ ಪ್ರಕಟಣೆ. ಇಡೀ ನಮ್ಮ ರಾಜ್ಯದ, ಇಡೀ ನಮ್ಮ ರಾಷ್ಟ್ರದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಈ ಥರದ ಯಾವ್ದಾರ ಚುನಾವಣೆ ಇದೆಯಾ? ವಾಮ ಮಾರ್ಗದಿಂದ ಅವಿರೋಧಕ್ಕೆ ಆಯ್ಕೆಯಾಗಿದ್ದಾರೆ. ಜೆ.ವಿ. ಮಂಜುನಾಥ್ ಇರ್ಬೋದು, ರುದ್ರೇಶ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಇನ್ನು ಕೆಲವರು. ಈ ಥರದ ವ್ಯವಸ್ಥೆಗಳು ಬೇಕಾ? ನ್ಯಾಯಯುತವಾಗಿ ಹೋರಾಟ ಮಾಡ್ಕೊಂಡು ಗೆಲ್ಲಿ. ಆದರೆ ಬಲಾಢ್ಯ ಇರ್ತಕ್ಕಂಥವ್ರನ್ನ, ಸೇವೆ ಮಾಡಿರ್ತಕ್ಕಂಥವ್ರನ್ನ, ನ್ಯಾಯ ಕೇಳುವಂಥವ್ರನ್ನ, ಪ್ರತಿಭಟನೆ ಮಾಡತಕ್ಕಂಥವ್ರನ್ನ ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿರೋದು ಎಷ್ಟು ಸಮಂಜಸ? ಇದು ಚುನಾವಣೆಯಲ್ಲಿ ಎಲ್ಲ ಅಕ್ರಮ ಆಗಿದೆ. ಇದನ್ನು ಪ್ರಶ್ನಿಸಿ ನಾವು ಕೋರ್ಟ್ಗೆ ಹೋಗಿದ್ದು. ಕೋರ್ಟಲ್ಲಿ ಇಂಥ ವ್ಯಕ್ತಿಗಳಿಗೆ ಕೋರ್ಟ್ ಚೀಮಾರಿ ಹಾಕಿ ಸ್ಟೇ ನೀಡಿದೆ. ನಮ್ಮ ನಾಮಂಗಲ ತಾಲೂಕಿನ ಶಿಕ್ಷಕರಿಗೆ ನಾನು ಕೇಳೋದಿಷ್ಟೇ, ನೀವೆಲ್ಲ ಬುದ್ಧಿವಂತರಿದ್ದೀರಿ, ಪ್ರಶ್ನಿಸುವ ಮನೋಭಾವ ಬೆಳೆಸ್ಕೊಳ್ಳಿ. ಎಲ್ಲ ಅವರೇ ಆದವರೇ ಆಯ್ಕೆ ಆಗಬೇಕು ಅಂತೇನಿಲ್ಲ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 5 ವರ್ಷದ ಅವಧಿಗೆ ಚುನಾವಣೆ ನಿಗದಿ ಮಾಡಲಾಗಿತ್ತು. ಪ್ರಸ್ತುತ ಇರುವ ರಾಜ್ಯಾಧ್ಯಕ್ಷ ಸೇರಿದಂತೆ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಅವಿರೋಧವಾಗಿ ಆಯ್ಕೆ ಆಗಬೇಕೆಂಬ ದುರುದ್ದೇಶದಿಂದ ರಾಜ್ಯದಲ್ಲಿ 13,000 ಶಿಕ್ಷಕರ ಮತವನ್ನು ರಾಜ್ಯವ್ಯಾಪಿ ಮತಪಟ್ಟಿಯಿಂದ ಕಿತ್ತು ಹಾಕಿದ್ದರು. ಶಿಕ್ಷಕರ ಸ್ಪರ್ಧೆ ಹಕ್ಕನ್ನು ಕಸಿದಿದ್ದು, ರಾಜಕೀಯ ಪ್ರೇರಿತವಾಗಿ ವಾಮ ಮಾರ್ಗದಲ್ಲಿ ಆಯ್ಕೆಯಾಗಿದ್ದು, ಈ ಸಂಬಂಧ ರಾಜ್ಯವ್ಯಾಪಿ ದೂರುಗಳು ಬಂದಿದ್ದು, ಅದರಂತೆ ತಾಲೂಕು ಮಟ್ಟದಲ್ಲೂ ಕೂಡ ನಡೆದಿತ್ತು. ಘನ ನ್ಯಾಯಾಲಯದ ಆದೇಶದಂತೆ ಆಯ್ಕೆಯಾಗಿದ್ದವರನ್ನು ರದ್ದುಪಡಿಸಿ ಮತ್ತೊಮ್ಮೆ ಚುನಾವಣೆ ನಡೆಯುವ ಪ್ರಕ್ರಿಯೆ ನಡೆಯುತ್ತದೆ ಎಂದು ಸಿ.ಜೆ. ಕುಮಾರ್ ಅವರು ತಿಳಿಸಿದ್ದಾರೆ. ಬಯಲನ್ನೇ ಧಿಕ್ಕರಿಸಿ ಸ್ವಯಂ ಘೋಷಿತ ಅಧ್ಯಕ್ಷರು ಮಾಡಿಕೊಂಡು ಇಡೀ ರಾಜ್ಯದ ಸಭೆ ಮಾಡಿಕೊಂಡು ಶಿಕ್ಷಕರ ಹಣವನ್ನು ಲೂಟಿ ಮಾಡತಕ್ಕಂಥದ್ದು ಇವರು ಬಯಲನ್ನೇ ಧಿಕ್ಕರಿಸಿರೋರು. ಇವರು ಸಂಘದ ವಿರೋಧ ಚಟುವಟಿಕೆಗಳು, ಇವ್ರನ್ನ ಸಂಘದಿಂದ ವಜಾ ಮಾಡಬೇಕು ಲೆಕ್ಕವಾಗಿ. ಅದನ್ನು ಬಿಟ್ಟು ನಾವೇ ಸತ್ಯ ತರ ಬಿಂಬಿಸ್ಕೊಂಡು ಬೇರೆಯವ್ರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡೋದು ಇದು ಸಮಂಜಸವಲ್ಲ. ಇವರು ನಿಜವಾಗ್ಲೂ ನ್ಯಾಯಯುತವಾಗಿ ನೋಡ್ಕೊಳ್ಳೋಕ್ಕೆ ನೈತಿಕತೆ ಇಲ್ಲ. ಹಾಗಾಗಿ ಕೂಡಲೇ ಈ ಒಂದು ಸಂಘ ಸಂಸ್ಥೆಯಲ್ಲಿ ಏನಿದಾರೋ ಅದು ರಾಜೀನಾಮೆ ಕೊಡಬೇಕು. ಎಲ್ಲ ವಿಷಯದಲ್ಲೂ ಎಸಗಿ ಇಡೀ ಶಿಕ್ಷಕರಿಗೆ ಅವಮಾನ ಮಾಡಿ ವಾಮ ಮಾರ್ಗದಿಂದ ವಿರೋಧ ಬೇಕಾ ಅನ್ನೋ ದೃಷ್ಟಿಯಿಂದ ಮುಂಚೂಣಿ ಬಂದಿರತಕ್ಕಂಥವ್ರು ಜೆ.ವಿ. ಮಂಜುನಾಥ, ಮಂಜೇಗೌಡ, ರುದ್ರೇಶ, ಜಿ.ಕೆ. ರುದ್ರೇಶ, ಇವರು 3 ಜನ ಮತ್ತೆ ಅವಕಾಶ ತಗೊಂಡು ಮತ್ತೆ ಅಧ್ಯಕ್ಷರಾಗಬೇಕು, ಮತ್ತೆ ಈ ತಾಲೂಕು ಕಾರ್ಯದರ್ಶಿ ಆಗಬೇಕು,
ಜಿಲ್ಲಾ ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ಆಸೆನೇ ಹೊತ್ಕೊಂಡು ವಾಮವಾರವಾಗಿ ಗೆಲ್ಲಬೇಕು ಅನ್ನೋ ಒಂದು ಆಸೆನ ಹೊತ್ಕೊಂಡಿರ್ತಕ್ಕಂಥ ಬೇರೆ ಯಾವುದೇ ಶಿಕ್ಷಕರು ಇಲ್ವಾ? ಆದರೆ ಯಾವುದೇ ಶಿಕ್ಷಕರ ಮಾಹಿತಿನೇ ಕೊಟ್ಟಿಲ್ವಲ್ಲ. ಒಬ್ಬ ಚುನಾವಣಾಧಿಕಾರಿಯಾಗಿ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಒಬ್ಬ ಹೈಸ್ಕೂಲ್ HM ಅಂತ ಹೇಳ್ತಾರೆ ಒಬ್ಬ ಅವ್ರ ಗೌರವ ಇದೆ. ಅವರು ಇವತ್ತು ಆಯ್ಕೆಯಾಗಿ ನಾಳಿಕೆ ಕೊನೆ ದಿನ ಆದಮೇಲೆ ಇವರು ಆಯ್ಕೆ ಆಗೋದು ಎಷ್ಟು ಸಮಂಜಸ? ಯಾಕೆ ಆಯ್ಕೆ ಆದರು? ಇವ್ರ ಕರ್ತವ್ಯ ಏನು? ಚುನಾವಣಾಧಿಕಾರಿಗಳ ಕರ್ತವ್ಯ ಏನು? ಶಿಕ್ಷಕರಿಗೆ ಮತದಾನದ ಹಕ್ಕನ್ನ ಕಸ್ತಿದ್ರು, ಆಮೇಲೆ ಎಲೆಕ್ಷನ್ಗೆ ಅಭ್ಯರ್ಥಿಗೆ ನಿಲ್ಲದನ್ನ ಕಸ್ಕೊಂಡಿದ್ರು, ಕೆಲವರಿಗೆ ಅವಕಾಶ ಸಿಕ್ಕದನ್ನ ಕಸ್ಕೊಂಡಿದ್ರು. ಹಾಗಾಗಿ ನಾಮಲ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಮತದಾನ ಮಾಡುವ ಹಕ್ಕು, ಮತ್ತೆ ನಿಲ್ಲುವ ಹಕ್ಕು, ಸ್ಪರ್ಧಿಸುವ ಹಕ್ಕು, ಪ್ರಶ್ನಿಸುವ ಹಕ್ಕು ಎಲ್ಲವನ್ನೂ ಸಹ ನಾನು ನ್ಯಾಯದ ಮುಖಾಂತರ ಕೊಡಿಸಿದ್ದೀನಿ. ತಾವುಗಳೆಲ್ಲ ಗೌರವಯುತವಾಗಿ ತಮ್ಮ ಕಾನೂನುಬದ್ಧವಾಗಿ ತಮ್ಮ ಕರ್ತವ್ಯಗಳನ್ನ ನೆರವೇರಿಸ್ಕೊಳ್ಳಿ. ತಾವೆಲ್ಲರೂ ನಿಲ್ಲಿ, ತಾವೆಲ್ಲರೂ ಜಯಶೀಲರಾಗಿ ಎಲ್ಲರಿಗೂ ನ್ಯಾಯ ಸಿಗಲಿ, ಎಲ್ಲರಿಗೂ ಹಕ್ಕು ಸಿಗಲಿ ಅನ್ನೋದು ನನ್ನ ಆಸೆ. ಇಷ್ಟಕ್ಕೆ ಈ ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾನು ಕೋರ್ಟ್ ಮೊರೆ ಹೋಗಿದ್ದು ನಿಜ, ನ್ಯಾಯ ಕೊಡಿಸ್ತಾ ಇರೋದು ನಿಜ, ಈ ಥರದ ಅನ್ಯಾಯಗಳಾದರೂ ಹೋರಾಟ ಮಾಡೋದು ನಿಜ. ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಕರಾದ ಮಂಜುನಾಥ್, ಕೃಷ್ಣಮೂರ್ತಿ ಹಾಗೂ ಉಗ್ರೇಗೌಡರವರು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.